ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಮಕೂರಿಗೆ ಹಾಸ್ಪಿಟಲ್ಗೆ ಹೊರಟಿದ್ವಿ. ಬೆಳಗ್ಗೆ ಟಿಫನಿಗೆ ಅಮ್ಮ ತಟ್ಟೆ ಇಡ್ಲಿನ ಮಾಡಿದರು. ಅಕ್ಕಿ ಇಡ್ಲಿ ಮತ್ತು ರವೆ ಇಡ್ಲಿ ಎರಡು ಸಪ್ರೇಟ್ ಮಾಡಿದರು. ರವೆ ಇಡ್ಲಿ ನನಗೆ ಅಂತ ಹೇಳಿ. ಸೊ ತಿಂಡಿನ ತಿಂದ್ಕೊಂಡು ಪಾಪನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನನ್ನು ಬಿಟ್ಟು ನಾವು ಹೊರಟ್ವಿ. ತುಮಕೂರಿಗೆ ಫಸ್ಟು ಹಾಸ್ಪಿಟಲ್ಗೆ ಹೋಗಿದ್ದು ಚಿನ್ಮಯ ಹಾಸ್ಪಿಟಲ್ಗೆ. ಯಾಕೆಂದರೆ ಸ್ವಲ್ಪ ಗಾಯ ಏನಿತ್ತು ಅದು ಪೇಯ್ನ್ ಆಗ್ತಿತ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ತೋರಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದು ಸಿದ್ಧಗಂಗಾ ಹಾಸ್ಪಿಟಲ್ಗೆ. ಪಾಪುಗೆ ROP ಟೆಸ್ಟನ್ನು ಮಾಡಿಸೋದಕ್ಕೆ ಹೇಳಿದರು. ಅಂದರೆ ಮಗು ಹುಟ್ಟಿದ 3 ವೀಕ್ಸಿಗೆ 20 ಡೇಸ್ಗೆ ಬರೋದಕ್ಕೆ ಹೇಳಿದರು. ಅದಕ್ಕೆ ಅಂತ ಹೇಳಿ ಬಂದಿದ್ವಿ. ಸೊ ಪ್ರೀಮೆಚ್ಯೂರ್ ಬೇಬೀಸ್ಗೆ ಈ ಒಂದು ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಈ ಒಂದು ROP ಟೆಸ್ಟನ್ನು ಮಾಡಿಸ್ತಾರೆ. ನಮ್ಮ ಪಾಪುನ ನೋಡಿದಂಥ ಪೀಡಿಯಾಟ್ರಿಷನ್ ಹಾಸ್ಪಿಟಲ್ನಲ್ಲಿ ಇದ್ದವರು ROP ಟೆಸ್ಟ್ ನೆಸಸರಿ ಇಲ್ಲ ಅಂತ ಹೇಳಿದರು. ಬಟ್ ನಾವು ರೆಗ್ಯುಲರಾಗಿ ತೋರಿಸ್ತಿದ್ದಂಥ ಈಶ್ವರ್ ಮಾಕಮ್ ಅವರು, ನಿಮಗೆ ಹೇಗೆ ಗೊತ್ತಿರುತ್ತೆ ಅದು ಪ್ರಾಬ್ಲಮ್ ಇದೆ ಅಥವಾ ಇಲ್ಲ ಅಂತ ಹೇಳಿ, ಯಾವುದಕ್ಕೂ ಒಂದು ಸಲ ಟೆಸ್ಟನ್ನು ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ಇರೋವಂಥದ್ದಲ್ವ ಅಂತ ಹೇಳಿದರು. ಸೊ ಹಾಸ್ಪಿಟಲ್ನ ರೀಚ್ ಆದ್ವಿ. ನೋಡಿ, ಇದೇ ಮದರ್ ಆ್ಯಂಡ್ ಚೈಲ್ಡ್ ಕೇರ್ NICUನಲ್ಲಿ ನನ್ನ ಮಗ ಪ್ರೇಯಾಂಶು 1.5 ತಿಂಗಳು ಅದರೊಳಗಡೆ ಇದ್ದ. ನನ್ನ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಕೆಮ್ಮು ಆಗಿತ್ತು. ಅವರು ಟ್ಯಾಬ್ಲೆಟ್ಸ್ನ ತೊಗೊಂಡು ಬಂದರು. ಹಾಸ್ಪಿಟಲ್ ಕೆಲಸ ಎಲ್ಲ ಮುಗೀತು. ಹಾಸ್ಪಿಟಲ್ನಲ್ಲಿ ಏನು ಹೇಳಿದರು ಅಂತ ಹೇಳಿ ನಾನು ಲಾಸ್ಟಲ್ಲಿ ವಿಡಿಯೋನ ಹಾಕ್ತೀನಿ. ಇದು ಮುನ್ಸಿಪಾಲ್ಟಿ ಆಫೀಸ್ಗೆ ಬಂದಿದ್ವಿ. ಪಾಪುದು ಬರ್ತ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿದ್ದೆಲ್ಲ ಮುಗೀತು. ಅಲ್ಲಿಂದ ಬರ್ತ್ ಸರ್ಟಿಫಿಕೇಟ್ಗೆ ನೇಮ್ ಕೊಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಆಧಾರ್ ಕಾರ್ಡು ಮತ್ತು ಫೋಟೋಸ್ ಎಲ್ಲ ಬೇಕು ನಮ್ಮದು ಪೇರೆಂಟ್ಸ್ ಅಂತ ಹೇಳಿದ್ರು. ಸೊ ಓಕೆ, ಇನ್ನೇನು ಮಾಡೋಕ್ಕಾಗುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡೋಣ ಅಂತ ಹೇಳಿ ಅದಕ್ಕೆ ಏನು ಬೇಕು ಒಂದು ಅರ್ಜಿನ ತೊಗೊಂಡು ಬಂದಿದ್ದೀವಿ. ಸೊ ಈ ರೀತಿ ಫಸ್ಟು ಒಂದು ಶೀಟಲ್ಲಿ ಮಗುದ ನೇಮು ಮತ್ತು ಎಲ್ಲ ಬರೆದು ಕೊಡಬೇಕು. ಒಂದೇ ಸಲ ನೀವು ಡಿಸ್ಚಾರ್ಜ್ ಆಗೋವಾಗ ಹಾಸ್ಪಿಟಲ್ನಲ್ಲಿ ಏನು ಪಿಂಕ್ ಕಲರ್ ಕಾರ್ಡ್ಗೆ ಡೈರೆಕ್ಟಾಗಿ ಹೆಸರು ಕೊಟ್ಟರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಈ ರೀತಿ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಬೇಗ ಸಿಗುತ್ತೆ. ನಾವು ಇನ್ನು ನೇಮ್ ಸೆಲೆಕ್ಟ್ ಮಾಡದೇ ಇರೋದ್ರಿಂದ ನೆಕ್ಸ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇವಾಗ ಅರ್ಜಿ ಹಾಕಿ ಮತ್ತು ಇನ್ನು ಈ ಅರ್ಜಿ ಕೊಟ್ಟು ಒಂದು 15-20 ಡೇಸ್ ಆದಮೇಲೆ ನಮಗೆ ಬರ್ತ್ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ. ಸೊ ROP ಟೆಸ್ಟು ಆಯಿತು, ಮತ್ತು ಒಂದು ಜನರಲ್ ಚೆಕಪ್ಪು ಏನು ಪೀಡಿಯಾಟ್ರಿಷನ್ ಹತ್ರ ಅದು ಕೂಡ ಮುಗೀತು. ವೆಯ್ಟ್ ಏನಾಗ್ತಿದೆಯಾ ಮಗು ಅಂತ ಹೇಳಿ ವೀಕ್ಲಿ ಚೆಕ್ ಮಾಡೋದಕ್ಕೆ ಹೇಳಿದರು. ಸೊ ಅದು ಕೂಡ ಇವತ್ತೇ ಆಗುತ್ತೆ ಅಂತ ಹೇಳಿ ವೆಯ್ಟ್ ಗೇನ್ ಆಗಿದ್ದಾಳೆ, ಎಷ್ಟಾಗಿದ್ದಾಳೆ ಮತ್ತು ROP ಟೆಸ್ಟ್ ಎಲ್ಲ ರಿಸಲ್ಟ್ ಏನಾಯಿತು ಅಂತ ಹೇಳಿ ನಾನು ಮನೆಗೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ ಡೀಟೇಲಾಗಿ. ROP ಅಂದ್ರೇನು ಅನ್ನೋದೆಲ್ಲ. ಈ ಒಂದು ಟೆಸ್ಟ್ನ ಪ್ರೀಮೆಚ್ಯೂರ್ ಬೇಬೀಸ್ಗೆ ಮಾತ್ರ ಮಾಡ್ತಾರೆ. ಸೊ ಇದು ತುಮಕೂರಿನಲ್ಲಿ ಸಿದ್ಧಗಂಗಾ ಹಾಸ್ಪಿಟಲ್ನಲ್ಲಿ ಮಾತ್ರ ಅವೈಲಬಲ್ ಇದೆ. ಇದು ಬೆಂಗಳೂರು ನಾರಾಯಣ ನೇತ್ರಾಲಯದಿಂದ ಸ್ಟಾಫ್ಸ್ ಬಂದು ಇಲ್ಲಿ ಟೆಸ್ಟನ್ನು ಮಾಡ್ತಾರೆ. ಪ್ರತಿ ಶುಕ್ರವಾರ ಮಾಡೋವಂಥದ್ದು. ಯಾರಾದರೂ ತುಮಕೂರಿನಲ್ಲಿ ಇರೋವಂಥವರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಇದು ಈ ವಿಷಯ. ಕಂಪ್ಲೀಟಾಗಿ ನಾನು ಡೀಟೇಲ್ಸ್ನ ಹೇಳ್ತೀನಿ ನಿಮಗೆ. ಇವಾಗ ಏನಕ್ಕೆ ಇಲ್ಲಿ ಕಾರ್ ನಿಲ್ಲಿಸಿದ್ದೇವೆ ಅಂದರೆ ನಂದು ಏನು ಐರನ್ ಟ್ಯಾಬ್ಲೆಟ್ಸ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅದನ್ನು ಅವತ್ತು ಒಂದೊಂದು ಶೀಟ್ ತೊಗೊಂಡೋಗಿದ್ವಿ, ತೊಗೊಳಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಅದು ಖಾಲಿಯಾಗಿತ್ತು, ಅದನ್ನು ತೊಗೊಳ್ತಾ ಇದ್ದೀವಿ. 3 ಮಂತ್ಸ್ವರೆಗೂ ಹೇಳಿದ್ದಾರೆ. ಡೆಲಿವರಿ ಆಗಿ 3 ಮಂತ್ಸ್ವರೆಗೂ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸ್ನ ತೊಗೊಳ್ಬೇಕು. ಸೊ ಅದಕ್ಕೆ ಅಂತ ಹೇಳಿ ಇಲ್ಲಿ ಜೈನ್ ಮೆಡಿಕಲ್ಸ್ ಹತ್ರ ನಿಲ್ಲಿಸಿದ್ದೀವಿ. ಸೊ ನನ್ನ ಹಸ್ಬೆಂಡ್ ಹೋಗಿ ತೊಗೊಂಡು ಬರ್ತಿದ್ದಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ರೀಚ್ ಆದ್ವಿ. 5 o'clock ಆಗಿತ್ತು. ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾಯಿತು. ಅಲ್ಲಿ ಎಲ್ಲ ಕೆಲಸನೂ ಮುಗೀತು. ಸೊ ROP ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಹೇಳಿ. ROP ಅಂತಂದರೆ ರೆಟಿನೋಪತಿ ಆಫ್ ಪ್ರೀಮೆಚ್ಯೂರಿಟಿ ಅಂತ ಹೇಳಿ. ಅಂದರೆ ಒಂದು 35 ವೀಕ್ಸ್ ಒಳಗಡೆ ಹುಟ್ಟಿದಂಥ ಪ್ರೀಮೆಚ್ಯೂರ್ ಮಕ್ಕಳಲ್ಲಿ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ಳೋವಂಥದ್ದು.
ಅಥವಾ 2 kg ಒಳಗಿರೋವಂಥ ಮಕ್ಕಳಿಗೆ ತುಂಬ ಜಾಸ್ತಿಯಾಗಿ ಇದು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ. ಇದರಲ್ಲಿ ಸ್ಟೇಜ್ 1, 2, 3, 4, 5 ಅಂತ ಇದೆ. ಸೊ ಸ್ಟೇಜ್ 1ಅಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸ್ಟೇಜ್ 1ಅಲ್ಲಿರುವಂಥದ್ದು ಕೆಲವೊಂದು ಸಲ 0ಗೂ ಬಂದು ಕ್ಲಿಯರ್ ಆಗುತ್ತೆ ಬೇಗ. ಸ್ಟೇಜ್ 3ಇಂದ ಕೂಡ ಅಷ್ಟೇ ರಿವರ್ಸ್ ಆಗುತ್ತೆ. ಸ್ಟೇಜ್ 5ಗೆ ಹೋಯ್ತು ಅಂದರೆ ಮಗುವಿನ ಕಣ್ಣು ಕಂಪ್ಲೀಟಾಗಿ ಕಾಣೋದಿಲ್ಲ, ಮಗು ಬ್ಲೈಂಡ್ ಆಗುತ್ತೆ. ಇದಕ್ಕೆ ಪ್ರಪಂಚದಲ್ಲಿ ಎಲ್ಲಿ ಕೂಡ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಸ್ಟೇಜ್ 5ಗೆ ಹೋದ್ಮೇಲೆ ನೀವೇನು ಮಾಡೋದಕ್ಕಾಗಲ್ಲ, ನಿಮ್ಮ ಮಗು ಕಂಪ್ಲೀಟಾಗಿ ಕಣ್ಣನ್ನು ಕಳ್ಕೊಳ್ಳುತ್ತೆ, ಅದರ ದೃಷ್ಟಿಯನ್ನು ಕಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಪ್ರೀಮೆಚ್ಯೂರ್ ಮಕ್ಕಳಿರುತ್ತೆ 2 kg ಒಳಗಿರೋ ಅಂಥವ್ರು ಖಂಡಿತ ಒಂದು ಸಲ ಈ ಟೆಸ್ಟನ್ನು ಮಾಡಿಸಿ. ನೆಸಸರಿ ಟೆಸ್ಟ್ಗಳಲ್ಲಿ ಇದು ಕೂಡ ಬಂದು. ಸೊ ಇದನ್ನು ನಾವು ತುಮಕೂರಿನಲ್ಲಿ ಸಿದ್ಧಗಂಗಾ ಹಾಸ್ಪಿಟಲ್ನಲ್ಲಿ ಈ ಒಂದು ಫೆಸಿಲಿಟಿ ಅವೈಲಬಲ್ ಇದೆ. ಬೆಂಗಳೂರಿನ ನಾರಾಯಣ ನೇತ್ರಾಲಯ ಹಾಸ್ಪಿಟಲ್ನಿಂದ ಸ್ಟಾಫ್ಸ್ ಬಂದು ಇಲ್ಲಿ ಆ ಒಂದು ಟೆಸ್ಟನ್ನು ಮಾಡ್ತಾರೆ. ಪ್ರತಿ ಶುಕ್ರವಾರದ ದಿನ ಬೆಳಗ್ಗೆ 11 ಗಂಟೆ ಅಥವಾ 11 ಗಂಟೆ ಮೇಲೆ ಅವ್ರು ಬರ್ತಾರೆ. ನೀವು 11 ಗಂಟೆ ಅಷ್ಟರಲ್ಲಿ ಹೋಗಿ ರಿಸೆಪ್ಷನಲ್ಲಿ ಟೋಕನನ್ನು ತಗೊಂಡು ಕೂತ್ಕೊಳ್ಬೇಕಾಗುತ್ತೆ. ಇದರ ಒಂದು ಕನ್ಸಲ್ಟೇಷನ್ ಚಾರ್ಜಸ್ಸು ಅವರು 700ನ ಚಾರ್ಜ್ ಮಾಡ್ತಾರೆ ಹಾಸ್ಪಿಟಲ್ನಲ್ಲಿ. ಬೇರೆ ಯಾವುದೇ ಒಂದು ಹಾಸ್ಪಿಟಲ್ನಲ್ಲಿ ಈ ಫೆಸಿಲಿಟಿ ಇಲ್ಲ. ಇನ್ ಕೇಸ್ ನೀವು ತುಮಕೂರಿನಲ್ಲಿ ಹಾಸ್ಪಿಟಲ್ನಲ್ಲಿ ಹೋಗಿ ಟೆಸ್ಟ್ ಮಾಡಿಸೋದಕ್ಕಾಗಲ್ಲ ಅಂದರೆ ನೀವು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂದರೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ನಾರಾಯಣ ನೇತ್ರಾಲಯ ಹಾಸ್ಪಿಟಲ್ ಇಸ್ಕಾನ್ ಟೆಂಪಲ್ ಹತ್ರ ಇರೋವಂಥದ್ದು, ಅಲ್ಲಿಂದ ಇವರು ಬರ್ತಾ ಇದ್ದಾರೆ. ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂದರೆ ಕಣ್ಣಿನ ನರ ಏನಿದೆ ಅದು ಕಂಪ್ಲೀಟಾಗಿ ಎಡ್ಜ್ವರೆಗೂ ಈ ರೀತಿ ಬೆಳ್ಕೊಂಡು ಹೋಗಬೇಕಾಗಿರುತ್ತೆ. ಅದಕ್ಕೆ ಅಡ್ಡಲಾಗಿ ಈ ರೀತಿ ಒಂದು ಗೋಡೆ ರೀತಿಯಲ್ಲಿ ಬೆಳ್ಕೊಂಡಿರುತ್ತೆ. ಈ ಒಂದು ಗೋಡೆನ ಒಡ್ಕೊಂಡು ಅದು ಕಂಪ್ಲೀಟಾಗಿ ಎಡ್ಜ್ವರೆಗೂ ನರ ಬೆಳ್ಕೊಳ್ಬೇಕಾಗುತ್ತೆ. ಇದು ಸ್ಟೇಜ್ 1, 2ನಲ್ಲಿದ್ದರೆ ಮಗು ವೆಯ್ಟ್ ಗೇನ್ ಆಗ್ತಾ ಚೆನ್ನಾಗಿ ನೀವು ಫೀಡಿಂಗನ್ನು ಕೊಟ್ಟು ಮಗು ವೆಯ್ಟ್ ಗೇನ್ ಚೆನ್ನಾಗಾಯಿತು ಅಂದರೆ ಕೂಡ ಕಣ್ಣಿನ ನರಕ್ಕೆ ಶಕ್ತಿ ಬಂದು ಅದು ಎಡ್ಜ್ವರೆಗೂ ಹೋಗುತ್ತೆ, ಈ ಗೋಡೆ ಕ್ಲಿಯರ್ ಆಗುತ್ತೆ. ಆಗಲಿಲ್ಲ, ಸಪೋಸ್ ಸ್ಟೇಜ್ 4ಗೆ ಹೋಯಿತು 3ಇಂದ ಅಂತಂದಾಗ ಅವರು ಲೇಸರ್ ಟ್ರೀಟ್ಮೆಂಟ್ ಕೇಳ್ತಾರೆ. ಟ್ರೀಟ್ಮೆಂಟ್ ಇದೆ ಇದಕ್ಕೆ. 1 ಐಗೆ 20,000 ಏನೋ ಚಾರ್ಜ್ ಮಾಡ್ತಾರೆ. ಈ ಒಂದು ಗೋಡೆ ಏನಿದೆ ಇದನ್ನು ಲೇಸರ್ ಮೂಲಕ ಕ್ಲಿಯರ್ ಮಾಡ್ತಾರೆ. ಕೆಲವೊಂದು ಮಕ್ಕಳಿಗೆ ಇದು ಒಂದೇ ಸಲ ಕ್ಲಿಯರ್ ಆಗೋದಿಲ್ಲ, ಮತ್ತು ಇನ್ನೊಂದು ಸೆಷನ್ ಬೇಕಾಗುತ್ತೆ, ಇನ್ನೊಂದು ಸಲ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಕೆಲವೊಂದು ಮಕ್ಕಳಿಗೆ ಒಂದೇ ಸಲ ಕ್ಲಿಯರ್ ಆಗುತ್ತೆ, ಕೆಲವೊಂದು ಮಕ್ಕಳಿಗೆ 4ರಿಂದ 5 ಸಲ ಟ್ರೀಟ್ಮೆಂಟನ್ನು ಕೂಡ ಕೊಡಬೇಕಾಗುತ್ತೆ. ನೀವು ಇದನ್ನು ಚಿಕ್ಕದಾಗಿದ್ದಾಗಲೇ ಫೈಂಡ್ ಔಟ್ ಮಾಡೋದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದು ಕಂಪ್ಲೀಟಾಗಿ ಮಗು ತನ್ನ ದೃಷ್ಟಿಯನ್ನು ಕಳ್ಕೊಳ್ಳುತ್ತೆ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಲೇಸರ್ ಟ್ರೀಟ್ಮೆಂಟಿಗೆ ತುಮಕೂರಿನಲ್ಲಿ ಅದು ಅವೈಲಬಲ್ ಇಲ್ಲ, ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಇನ್ ಕೇಸ್ ಮಗುಗೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂದಾಗ. ಸೊ ಇದಿಷ್ಟು ROP ಕಾಯಿಲೆಯ ಇನ್ಫಾರ್ಮೇಷನ್. ಇದರ ಒಂದು ಪಿಕ್ಚರನ್ನು ಕೂಡ ನಾನು ಹಾಕ್ತೀನಿ ಡೀಟೇಲ್ ಆಗಿ. ಸೊ ನೆಕ್ಸ್ಟು ಮಗು ವೆಯ್ಟ್ ಗೇನ್ ಆಗ್ತಾ ಇದೆಯಾ ಇಲ್ವಾ, ಮಗು ವೆಯ್ಟ್ ಗೇನ್ ಆಗಲಿಲ್ಲ ಅಂತಂದರೆ ಏನಾದರೂ ಸಮ್ ಪ್ರಾಬ್ಲಮ್ಸ್ ಇರುತ್ತೆ, ಟೆಸ್ಟ್ ಮಾಡಬೇಕಾಗುತ್ತೆ, ಬ್ಲಡ್ ಟೆಸ್ಟ್ ಆಗಿರ್ಬೋದು ಏನೆಲ್ಲ ಅಂತ ಹೇಳಿದರು ಡಾಕ್ಟರು. ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ನಾವು ಈಶ್ವರ್ಮ ಕಮ್ಮ ಅನ್ನೋ ಪೀಡಿಯಾಟ್ರಿಷನ್ಗೆ ತೋರಿಸುವಂಥದ್ದು ಸಿದ್ಧಗಂಗಾ ಹಾಸ್ಪಿಟಲ್ನಲ್ಲಿ. ಸೊ ಅಲ್ಲಿಗೆ ಕೂಡ ಹೋಗಿದ್ವಿ. ಸೊ ಮಗು ವೆಯ್ಟ್ ಗೇನ್ ಆಗಿದೆ. ಲಾಸ್ಟ್ ಟೈಮ್ ಹೋಗಿದ್ದಾಗ 1.7 kg ಇತ್ತು ಮಗು, 1.750 kg. ಈ ಸಲ ಹೋಗಿದ್ದಾಗ 2.240 ಇತ್ತು. ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ kg ಅಷ್ಟು ಡೆವಲಪ್ಮೆಂಟ್ ಆಗಿತ್ತು 13 ಡೇಸಿಗೆ. ಸೊ ಒಳ್ಳೆಯ ವೆಯ್ಟ್ ಗೇನ್ ಆಗಿದೆ ಮಗು. ಫೀಡಿಂಗನ್ನು ಚೆನ್ನಾಗಿ ಕೊಟ್ಟಿದ್ದೀರಾ, ಬೇರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದರು. ಸೊ ರೆಗ್ಯುಲರಾಗಿ ಕೊಡ್ತಿದ್ದಂಥ ಸಿರಪ್ಗಳ ಜೊತೆ ಇನ್ನೊಂದನ್ನು ಸೇರಿಸಿ ಕೊಟ್ಟರು, 20 ಡೇಸ್ ಆದಮೇಲೆ ಕೊಡುವಂಥದ್ದು ಅಂತ ಹೇಳಿ. ಅದನ್ನು ಬಿಟ್ಟರೆ ಮಗು ಹೆಲ್ದಿ ಆಗಿದೆ ಅಂತ ಹೇಳಿದರು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಗುವಿನ ಬೇಬಿ ಪ್ರಾಡಕ್ಟ್ ಮತ್ತು
ಆ ಬ್ರೀಸ್ಟ್ ಪಂಪ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಅದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.